ಗುರು ನಮಸ್ಕಾರ. ನಾನಿವತ್ತು ಏನಪ್ಪ ಮಾಡ್ತಿದ್ದೀನಿ ಅಂತ ಅಂದ್ರೆ ನೈಟ್ ಶೋ ಥಿಯೇಟರ್ ಅಲ್ಲಿ ಫುಲ್ಲು ಒನ್ ಡೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಇರಕ್ಕಾಗುತ್ತಾ ಇಲ್ವಾ ನೋಡೋಣ. ತುಂಬಾ ಜನ ಸೆಕ್ಯೂರಿಟೀಸ್ಗಳು ಇರ್ತಾರೆ ಒಳಗಡೆ. ಇವತ್ತೆಲ್ಲ ನಾನು ಎಲ್ಲಿ ಸ್ಟೇ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ರೆ ಥಿಯೇಟರ್ ಹಾಲ್ ಒಳಗೆ ಸ್ಟೇ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಆ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ನೋಡೋಣ ಬನ್ನಿ. ಅದು ನಮ್ಮ ಬಾಯ್ಸ್ಕೊಂಡು ಡೈಲಾಗ್ ಹೇಳ್ಕೊಡ್ತೀನಿ. ಕವನ ಇತ್ತೀಚೆಗೆ ಬಂದಿದ್ದು ನಾನು. ಏನಪ್ಪ ಏನ್ ಕವನ ಅಂದ್ರೆ, ನೀನಿರೋದು ಸಿಂಪಲ್, ನಿನಗೆ ಕ್ಯೂಟ್ ಆಗಿ ಕಾಣಿಸುತ್ತೆ ಡಿಂಪಲ್, ನಿನಗೆ ಸೂಟ್ ಆಗಲ್ಲ ಪಿಂಪಲ್, ನಾನ್ ನಿನ್ನ ಇನ್ಮೇಲೆ ಕರೆಯೋದು ಏಂಜಲ್. ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಯಾವ ಹುಡುಗಿಗೆ ಬರ್ದಿದೆ? ನಮ್ಮ ಹುಡುಗಿಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಎಂತೆಂತವ್ರಿಗೆ ಹುಡುಗಿ ಬೀಳ್ತಾರೆ, ನಮ್ಮಂತವ್ರಿಗೆ ಬೀಳಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟೆ. ನೋಡೋಣ ಇವತ್ತು ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನೋ ಇಲ್ವಾ. ಇವತ್ತು ನೈಟ್ ಫುಲ್ಲು ಥಿಯೇಟರ್ ಹಾಲ್ ಒಳಗೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನೈಟ್ ಶೋ ಯಾವ್ದಿದೆ ಅದಕ್ಕೆ ಹೋಗ್ತಿದ್ದೀನಿ. ಮೂವಿ ಮುಗಿಯೋದು 1 ಗಂಟೆ 1:15 ಆಗುತ್ತೆ. ನೋಡೋಣ ಏನೇನಾಗುತ್ತೆ ಮುಂದೆ ಅಂತ. ಜೀವನದಲ್ಲಿ ದುಡ್ಡು ಮುಖ್ಯ, ಮಾಡೋದೇ ನೋಡೋದು. ಮನಿ ವರ್ಕ್ಸ್ ಮತ್ತೆ ಶಿವರಾತ್ರಿಗೆ ದೇವ್ರ ನಿಜವಾದ ದೇವ್ರಿಗೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. They call me OG, original gangster. ದಿ ಲಕ್ಕಿ ಒನ್. ಐ ಆಮ್ ದಿ ಲಕ್ಕಿ ಒನ್. ನಮ್ಮ ಹುಡುಗಿ ನಂಗೆ ಸಿಗಕ್ಕೆ ಐ ಆಮ್ ದಿ ಲಕ್ಕಿ ಒನ್. ಅಂಕಲ್ ಆಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ. ಎಷ್ಟೊತ್ತಿರ್ತೀವಿ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಇರ್ತೀವಿ. ಒಟ್ಟಲ್ಲಿ ಫುಲ್ ನೈಟ್ ಇರಬೇಕು ಅನ್ಕೊಂಡಿದ್ದೀವಿ. ಗುರು ಇವಾಗ ಒಳಗಡೆ ಹೋಯ್ತಾ ಇದೀವಿ. ಸ್ಕ್ರೀನ್ 3D ಇಲ್ದಿರೋ ನಮ್ಗೆ 3D ಗ್ಲಾಸ್ ಬಂದಿದೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಶೇಕ್ ಆಗ್ಬಿಟ್ಟೆ ನಾನು. ಸ್ಟಾರ್ಟ್ ಆಗಿದೆ ಆಲ್ರೆಡಿ. தாக்கத்தை ஏற்படுத்தும் எனக்கு தெரியவே இல்லை. அவருக்கு ಗುರು ಮೂವಿ ಮುಗ್ದು 15 ನಿಮಿಷ ಆಗಿತ್ತು. 15 ನಿಮಿಷ ಆದ್ರೂ ಯಾರು ಬಂದಿರ್ಲಿಲ್ಲ. ಸೊ ಇನ್ನೂ ಔಸ್ಕೊಂಡೇ ಇದೀನಿ ಯಾರಾದ್ರೂ ಬಂದ್ರೆ ಅಂತ. ನೋಡೋದ ಏನಾಗುತ್ತೆ ನೋಡಿ ಹಂಗೆ ಮುಂದೆ. ಗುರು 50 ನಿಮಿಷ ಆದ್ಮೇಲೆ ಆಚೆಯಿಂದ ಬಂದ್ರು. ಬಟ್ ನಾವು ಯಾಕಿನ್ನೂ ಇಲ್ಲೇ ಇದೀರಾ ಅಂತ ಕೇಳಿದ್ರು. ನಾವ್ ಏನಂತ ಅಂದ್ವಿ ಅಂದ್ರೆ ನಮ್ದು ಗಾಡಿ ಕೀ ಕಳ್ದೋಗೈತೆ, ಅದಕ್ಕೆ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ ಅಂತ. ಸೊ ಅವರು ಹುಡುಕ್ತಾ ಇದಾರೆ. ನಾವು ಹಂಗೂ ಹಿಂಗೂ ಟೈಮ್ ವೇಸ್ಟ್ ಮಾಡಿ ಅಲ್ಲೇ ಇರೋದ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಒಬ್ರಲ್ಲ ಅಂತ 3-4 ಜನ ಬಂದ್ಬಿಟ್ರು ಒಟ್ಟೊಟ್ಟಿಗೆ.
ಸೆಕ್ಯೂರಿಟಿ ಬಂದು ನೋಡ್ಬಿಟ್ರು ಕ್ಲೀನಿಂಗ್ ಮಾಡಬೇಕಾದ್ರೆ. ಫುಲ್ಲು ಇದನ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಬಟ್ ಅಲ್ಲಿ ಇಲ್ಲಿ ಆಟಾಡಿಸಿ ಒಟ್ಟಿನಲ್ಲಿ ಅಲ್ಲೇ ಹುಡ್ಕೊಂಡ್ವಿ. ಜೊತೆಗೆ ಇನ್ನೂ ಒಂದು ಸುಳ್ಳು ಹೇಳಿದ್ವಿ ಅವ್ರಿಗೆ, ಕೀ ಕಳೆದೋಗೈತೆ ಹಂಗೆ ಹಿಂಗೆ ಅಂತ ಹುಡುಕಿ ಸ್ವಲ್ಪ ಅಲ್ಲೇ ಟೈಮ್ ವೇಸ್ಟ್ ಮಾಡಿದ್ವಿ. ಗುರು ಹುಷಾರಿಲ್ಲ ಅಂತ ಅಂದ್ರೂ ಶುಕ್ರವಾರ ವಿಡಿಯೋ ಹಾಕ್ಲೇಬೇಕಲ್ಲ, ಅದಕ್ಕೋಸ್ಕರ ಬಂದು ಒಂದು ವಿಡಿಯೋ ಮಾಡ್ತಾ ಇದ್ದೆ. ಲಿಟ್ರಲಿ ಎದೊಳಕ್ಕೆ ಆಯ್ತಿರ್ಲಿಲ್ಲ, ಬೆಳಗ್ಗೆಯಿಂದ ಮಲಗೆ ಇದ್ದೆ. ಈಗ ನೈಟ್ ಶೋಗೆ ವಿಡಿಯೋ ಮಾಡೋದ ಅಂತ ಬಂದು ಊಟನೂ ಮಾಡಿಲ್ಲ, ಹೆವಿ ತಾವ ಇದ್ದಿತ್ತು, ಜ್ಯೂಸ್ ಬೇರೆ ಕುಡಿತಿದ್ದೆ. ಮಾತಾಡಕ್ಕೂ ಆಯ್ತಿಲ್ಲ, ಇವತ್ತು ಬೆಳಗ್ಗೆಯಿಂದ ಬರೀ ಮಲಗೆ ಇದ್ದೀನಿ, ಏನು ತಿನ್ನಕ್ಕೂ ಆಗಿಲ್ಲ, ಊಟನೂ ಕರೆಕ್ಟಾಗಿ ಮಾಡಿಲ್ಲ, ಫುಲ್ ಸುಸ್ತಾಗಿದೆ. ಮತ್ತೆ ಮಾತಾಡ್ತಿದ್ಯಾ ವಿಡಿಯೋ ಮಾಡಕ್ಕೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಸೊ ಬಾಯ್, ಒಂಟಿ ಟ್ರಾವೆಲರ್ ಪೇಜ್ ನ ಫಾಲೋ ಮಾಡಿ ಖುಷಿ ಪಡಿಸಿ. ಅವನಿಗೆ ಖುಷಿ ಪಡಿಸಿ. ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತಾನೆ, ಯಾರು ತಲೆಗೆಸ್ಕೊಂಡಿ. ಯಾವ ಇವೆಲ್ಲ ಇಲ್ಲ, ಸೀರಿಯಸ್ಲಿ ಹುಷಾರಿರಲಿಲ್ಲ, ಬಂದು ವಿಡಿಯೋ ಮಾಡಿದ್ದೀನಿ. ಬೈ ಬೈ. ವಿಡಿಯೋ ಇನ್ನು ಥ್ರಿಲ್ಲಿಂಗ್ ಮಜಾ ಇರುತ್ತೆ. ಐ ಪ್ರಾಮಿಸ್. ಯು ಪ್ರಾಮಿಸ್. I promise I have the cutting shop. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಹೆಂಗಿತ್ತು ಚಾಲೆಂಜು? ಮಾಸ್ಟರ್ ಇವರಿಂದಾನೇ ಅರ್ಧ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಆಯ್ತು. ವಾಶ್ರೂಮಲ್ಲಿ ಕೀ ಐತೆ ಹಂಗೆ ಎತ್ಕೊಂಡು ಒಳ್ಳೆ ನಾಟಕ ಹೊಡೆದ್ವಿ, ಅವ್ರಿಗೆ ಗೊತ್ತಾಗ್ಲಿಲ್ಲ. ಬಟ್ ಒಳ್ಳೆ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.